ಬಾಳೆ ದಿಂಡಿಂದ? ಸರ್ ಬಾಳೆ ದಿಂಡಿನ ಹಪ್ಪಳ ಮಾಡ್ತೀವಿ. ಬಾಳೆ ದಿಂಡಿ ನೋಡಿ ಮೇಡಮ್, ಲಕ್ಷ್ಮಿ ಮೇಡಮ್, ಬಾಳೆ ದಿಂಡಿನಿಂದ ಹಪ್ಪಳ. ಬಾಳೆ ದಿಂಡಿನಿಂದ ಬಾಳೆ ದಿಂಡು ಬಾಳೆ ಹೂವಿನ ಹಪ್ಪಳ ಮಾಡ್ತೀವಿ. ಅದ್ರದ್ದು ಬಾಳೆ ದಿಂಡಿನ ಜ್ಯೂಸು. ಇವತ್ತಿನ ಕಾಲದಲ್ಲಿ ಮಕ್ಕಳಿಗೆ ಬಾಳೆ ದಿಂಡು ತಿನ್ನಿ ಅಂದ್ರೆ ತಿನ್ನಲ್ಲ. ಸೊ ಬಟ್ ಅದ್ರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಅದರಲ್ಲಿ ಔಷಧೀಯ ಗುಣಗಳಿದೆ ಅಂತ ಹೇಳಿ ನಾನು ಕೇಳಿದೆ. ಹಾ ಸರ್, ಬಾಳೆ ಎಸ್ಪೆಷಲಿ ದಿಂಡಿಂದ ಈ ಕಿಡ್ನಿ ಸಮಸ್ಯೆ ಇರೋರಿಗೆ, ಸ್ಟೋನ್ ಸಮಸ್ಯೆ ಇರೋರಿಗೆ ಇದರಿಂದ ಸ್ವಲ್ಪ ಪರಿಹಾರ ಸಿಗುತ್ತೆ ಅನ್ನೋದು ಸಹ ಒಂದು ಆಯುರ್ವೇದಿಕ್ ತಜ್ಞರು ಇದ್ದಾರೆ ನಮ್ಮ ಎದುರುಗಡೆ. ಆಯುರ್ವೇದಿಕ್ ತಜ್ಞರು. ನಾವೇ ಆಯುರ್ವೇದಿಕ್ ಡೈಯುರೆಟಿಕ್ಸ್ ಅಂತ ಹೇಳ್ತೀವಿ. ಅಂದ್ರೆ ಬಾಡಿನಲ್ಲಿ ಒಂದು ಮೂತ್ರದ ಅಂಶವನ್ನ ಜಾಸ್ತಿ ಮಾಡುತ್ತೆ. ಸೊ ಹಾಗಾಗಿ ಟಾಕ್ಸಿನ್ಸ್ ನೆಲ್ಲ ಫ್ಲಶ್ ಔಟ್ ಮಾಡುತ್ತೆ ಅಂತ ಮೆಡಿಸಿನಲ್ ಪರ್ಪಸ್ ದೇ ಯೂಸ್ ಬಾಳೆ ದಿಂಡು. ಆಮೇಲೆ ವರ್ಷ ಅವರೇ, ಹಾ ಸರ್, ಎಳೆ ಬಾಳೆ ದಿಂಡು ಇರ್ತದಲ್ಲ ಮಧ್ಯದ್ದು ತೆಗೆದು ಅದನ್ನ ಪಲ್ಯ ಮಾಡ್ತಾರ? ಅಂದ್ರೆ ಸಿಟಿಗಳಲ್ಲಿ ಮಾಡಲ್ಲ ಸರ್, ಹಳ್ಳಿಗಳಲ್ಲೆಲ್ಲ ಮುಂಚೆ ನಮ್ಮ ಅಜ್ಜಿ ಎಲ್ಲ ಮಾಡೋರು. ಖಂಡಿತ. ಬಟ್ ಆದ್ರೆ ಸಿಟಿಗಳಲ್ಲಿ ಏನಾಗುತ್ತೆ, ನಾವ್ ಅದನ್ನ ತೆಗೆದು ಅದನ್ನ ತಗೊಂಡ್ ಬಂದು ಮಾರಾಟ ಮಾಡಿದ್ರು ಅಲ್ಲಿಂದ ಒಂದು ವಾರ, ಆ ಒಂದು ವಾರದಲ್ಲಿ ಕಟ್ ಮಾಡಿ ಇಟ್ಟಾಗ ಅದು ತಾಜಾತನ ಹೋಗ್ಬಿಡ್ತದೆ, ಹೋಗ್ಬಿಟ್ಟಿರುತ್ತೆ. ಮತ್ತೆ ಅದೇನ್ ಮೇಜರ್ ಸತ್ವ ಏನ್ ಬೇಕು ಅದಿರಲ್ಲ. ಸೊ ಹಂಗಾಗಿ ನಾವೇನ್ ಮಾಡ್ತೀವಿ, ಅದನ್ನ ಯಾವ್ದಾದ್ರು ಒಂದ್ ರೀತಿ ಬೇಕಾಗಿ ಬಳಸಿದ್ರೆ ಒಳ್ಳೇದು ಅನ್ನೋ ಕಾರಣಕ್ಕೆ ಅದ್ರಲ್ಲಿ ಹಪ್ಪಳ ಮಾಡ್ತೀವಿ, ಉಪ್ಪಿನಕಾಯಿ ಮಾಡ್ತೀವಿ, ಬಾಳೆ ದಿಂಡಿನ ಉಪ್ಪಿನಕಾಯಿ ಈ ತರ ಮಾಡಿ ಸೇಲ್ ಮಾಡ್ತೀವಿ. ಅಲ್ಲ, ಒಟ್ಟಾರೆ ಹೇಳೋದಾದ್ರೆ ಬಾಳೆ ಹಣ್ಣಿನಿಂದ ಎಷ್ಟು ಹಣ ಬರುತ್ತೋ ಈ ಬೇರೆ ಉತ್ಪನ್ನಗಳಿಂದನೂ ಪ್ರಾಯಶಃ ಅಷ್ಟೇ ಬರುತ್ತೆ ಅನ್ಸುತ್ತೆ ಅಲ್ವಾ ಸರ್? ಇಲ್ಲ, ಇನ್ನು ಹೆಚ್ಚೇ ಬರುತ್ತೆ. ಯಾತಕ್ಕೆ ಅಂದ್ರೆ ಈಗ ಬಾಳೆ ಗೊನೆ ಈಗ ರೇಟ್ ಇದ್ದಾಗ ನಿಮಗೆ ಅಮ್ಮಮ್ಮನೆ ಒಂದು ಗೊನೆ 200-300 ರೂಪಾಯಿಗೆ ಹೋಗ್ಬೋದು. ಅದೇ ನಮಗಿಲ್ಲಿ ಒಂದು ಬಾಳೆ ದಿಂಡ್ ಏನ್ ಬರುತ್ತೆ, ಒಂದು ವೇಸ್ಟ್ ಏನ್ ಬರುತ್ತಲ್ಲ, ಅದರಿಂದ ಉಪ್ಪಿನಕಾಯಿ ಮಾಡಿದ್ರೆ 1 kg ಉಪ್ಪಿನಕಾಯಿ ಆಗುತ್ತೆ, ಅಥವಾ ಹಪ್ಪಳ ಮಾಡಿದ್ರೆ 200 ಹಪ್ಪಳ ಆಗುತ್ತೆ. ಮತ್ತೆ ಆ ಔಟರ್ ಭಾಗ ಏನ್ ಬರುತ್ತಲ್ಲ ಅದರಲ್ಲಿ ಫೈಬರ್ ಎಕ್ಸ್ಟ್ರಾಕ್ಷನ್ ಮಾಡ್ತೀವಿ. ಸೊ ಫೈಬರ್ ಎಕ್ಸ್ಟ್ರಾಕ್ಷನ್ ಮಾಡೋದ್ರಿಂದ ಒಂದಷ್ಟು ಪ್ರಾಡಕ್ಟ್ಗಳು ಮಾಡ್ಕೊತೀವಿ. ಮತ್ತೆ ಇನ್ನೊಂದು ವೇಸ್ಟ್ ಏನ್ ಬರುತ್ತೆ, ಫೈಬರ್ ಎಕ್ಸ್ಟ್ರಾಕ್ಷನ್ ಮಾಡ್ಬೇಕಾದ್ರೂ ವೇಸ್ಟ್ ಬರುತ್ತೆ. ಒಂದು ಸಾಲಿಡ್ ವೇಸ್ಟ್, ಒಂದು ಲಿಕ್ವಿಡ್ ವೇಸ್ಟ್. ಸಾಲಿಡ್ ವೇಸ್ಟ್ ಏನ್ ಮಾಡ್ತೀವಿ, ಈಗ ಸದ್ಯಕ್ಕೆ ನಾನು ಘನ ತ್ಯಾಜ್ಯ ಈಗ ಗೊಬ್ಬರವಾಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಬಟ್ ಅದನ್ನ ನಾವು ಅದರಲ್ಲಿ ಸುಮಾರು ಇವಾಗ ಪೇಪರ್, ಈ ಪ್ಲಾಸ್ಟಿಕ್ ಬದಲಾಗಿ ಕಾರ್ಡ್ಬೋರ್ಡ್ಗಳೆಲ್ಲ ಬರುತ್ತಲ್ಲ, ಪ್ಯಾಕಿಂಗ್ ಮೆಟೀರಿಯಲ್ಸ್, ಅದಕ್ಕೆ ಯೂಸ್ ಮಾಡ್ತಿದ್ದಾರೆ. ಮತ್ತೆ ಈವನ್ ಸ್ಯಾನಿಟರಿ ಪ್ಯಾಡಿಗೆ ಮಾಡ್ತಾರೆ, ಅದನ್ನ ಟಿಶ್ಯೂ ಪೇಪರ್ಸ್ ಮಾಡ್ತಾರೆ. ತುಂಬಾ ಅಪ್ಲಿಕೇಶನ್ಸ್ ತುಂಬಾ ವಾಸ್ಟ್ ಆಗಿದೆ. ಟೆಕ್ಸ್ಟೈಲ್ ಅಲ್ಲಿ ಕೂಡ ಕೇಳಿದೆ, ಟೆಕ್ಸ್ಟೈಲ್ ಅಲ್ಲೂ ಮಾಡ್ತಾರೆ, ಬಟ್ಟೆ ಇದೆ, ಇದ್ರದ್ದು ಬಾಳೆ ದಿಂಡಿನ ಬಟ್ಟೆ ಇದೆ ಸರ್. ಮತ್ತೆ ಆ ಜ್ಯೂಸ್ ಬರ್ತಲ್ಲ, ರಸ ಏನ್ ಬಾಳೆ ದಿಂಡಿನ ರಸ ಅಂತೀವಲ್ಲ, ಅದು ಬಂದು ಆರ್ಗ್ಯಾನಿಕ್ ಸೋರ್ಸ್ ಆಫ್ ಪೊಟ್ಯಾಶ್. ಸಾಮಾನ್ಯ ನಾವು ಬಾಳೆ ಯಾವುದೇ ಒಂದು ಗಿಡ ಬೆಳಿಬೇಕಂದ್ರೆ ಪೊಟ್ಯಾಶ್ ಅಂಶ ಕಡಿಮೆ ಇದೆ ಅಂದಾಗ ನಾವು ಕೆಮಿಕಲ್ ಪೊಟ್ಯಾಶ್ ಹಾಕ್ತಿವಿ. ಸೊ ಆ ಕೆಮಿಕಲ್ ಪೊಟ್ಯಾಶ್ ಹಾಕೋ ಬದಲು ನಾವು ಏನ್ ರಸ ಬರುತ್ತೆ ಅದನ್ನ ನಾವು ಟ್ರೆಂಚಿಂಗ್ ಮಾಡ್ತೀವಿ, ಇಲ್ಲಾಂದ್ರೆ ಸ್ಪ್ರೇ, ಅದನ್ನ ಡೈಲ್ಯೂಟ್ ಮಾಡ್ಕೊಂಡು ಸ್ಪ್ರೇ ಮಾಡ್ತೀವಿ, ಫರ್ಟಿಲೈಸರ್ ಆಗಿ ಬಳಸ್ತೀವಿ. ಸೊ ಏನ್ ಬಾಳೆದು ಬುಡ ಏನಿದೆ ಅದು ವೇಸ್ಟ್ ನ ಪ್ರತಿಯೊಂದು ಭಾಗನೂ ಯೂಸ್ ಮಾಡಿಕೊಂಡು ಮಾಡೋಂಥ ಪ್ರೊಸೆಸಲ್ಲಿ ಬರೋಂಥ ವೇಸ್ಟನ್ನು ಯೂಸ್ ಮಾಡ್ಕೋತೀವಿ. ಸೊ ಕಂಪ್ಲೀಟ್ ಆಗಿ ಶೂನ್ಯ ತ್ಯಾಜ್ಯ ಪರಿಕಲ್ಪನೆ, ಅಂದರೆ ಝೀರೋ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಕಾನ್ಸೆಪ್ಟಲ್ಲಿ ಫುಲ್ ಕಂಪ್ಲೀಟಾಗಿ ವರ್ಕ್ ಮಾಡ್ತಾ ಇರೋದು.